ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ನೋಡಿದ್ರೂ ಬರೀ ಟ್ರಾಫಿಕ್ನದ್ದೇ ತಲೆನೋವಾಗಿದೆ. ಹೇಗಾದ್ರೂ ಮಾಡಿ ಸಂಚಾರ ದಟ್ಟಣೆ ಕಡಿಮೆ ಮಾಡೋಕೆ ಸರ್ವ ಪ್ರಯತ್ನ ಮಾಡಲಾಗ್ತಾ ಇದೆ. ಇದೀಗ ಬಿಎಂಟಿಸಿ ಮತ್ತೆ ಸೆಪರೇಟ್ ಲೈನ್ ವ್ಯವಸ್ಥೆ ಶುರು ಮಾಡಲು ಮುಂದಾಗಿದೆ. ಮತ್ತೆ ಬರಲಿದೆ ಬಿಎಂಟಿಸಿ ಬಸ್ ಆದ್ಯತಾ ಪಥ. ಪ್ರತ್ಯೇಕ ಸಂಚಾರ ವ್ಯವಸ್ಥೆಗೆ ಸಕಲ ಸಿದ್ಧತೆ. ಕಳೆದ 3 ವರ್ಷಗಳ ಹಿಂದೆ ಸಿಲ್ಕ್ ಬೋರ್ಡ್ ಕಡೆ ಬಿಎಂಟಿಸಿ ಬಸ್ಗಾಗಿ ಪ್ರತ್ಯೇಕ ರಸ್ತೆ ವ್ಯವಸ್ಥೆ ಮಾಡಿರೋದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಯಾವಾಗ ಕೊರೋನಾ ಬಂತೋ ಮೆಟ್ರೋ ಫ್ಲೈಓವರ್ ಕಾಮಗಾರಿ ಹಿನ್ನೆಲೆ ಪ್ರತ್ಯೇಕ ರಸ್ತೆ ವ್ಯವಸ್ಥೆ ರದ್ದುಗೊಳಿಸಲಾಗಿತ್ತು. ಇದೀಗ ಮತ್ತೆ ಪ್ರತ್ಯೇಕ ರಸ್ತೆ ವ್ಯವಸ್ಥೆಗೆ ಮುಂದಾಗಿದೆ ಬಿಎಂಟಿಸಿ. ಸಿಲ್ಕ್ ಬೋರ್ಡ್ನಿಂದ ಕೆಆರ್ಪುರಂವರೆಗೆ 17 ಕಿಲೋಮೀಟರ್ ರಸ್ತೆಯ 2 ಬದಿಗಳಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಲು ಸಜ್ಜಾಗಿದೆ. ಈ ಪ್ರಸ್ತಾವನೆಗೆ ಡಲ್ಟ್ ಬಿಬಿಎಂಪಿ ಬಿಎಂಆರ್ಸಿಎಲ್ ಸಂಚಾರಿ ಪೊಲೀಸರು ಸಹಮತ ನೀಡಿದ್ದಾರೆ. ಈಗ ಮತ್ತೆ ನಮ್ಮ MD ಅವರು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ್ದಾರೆ. ಇಂಪಾರ್ಟೆಂಟ್ ಆಗಿ ರಿಂಗ್ ರೋಡ್ಸ್ ಅಲ್ಲಿ ಟಾಪ್ ಪ್ರಿಯಾರಿಟಿನಲ್ಲಿ ಈಗ ಜನವರಿ ಅಷ್ಟೊತ್ತಿಗೆ ಆಗ್ಬೋದು. ITPL ರೋಡ್ ಬರುತ್ತಲ್ಲ, ನಮ್ಮ ಇದು ಸಿಲ್ಕ್ ಬೋರ್ಡಿಂದ ಹಿಡಿದು ಕೆಆರ್ಪುರಂವರೆಗೂ. ಈಗ ತಕ್ಷಣಕ್ಕೆ ಒಂದು ಜಾಸ್ತಿ ಹೈ ಡೆನ್ಸಿಟಿ ಅಂತೀವಲ್ಲ, ಅತಿ ಹೆಚ್ಚು ಜನ ಅತಿ ಹೆಚ್ಚು ವಾಹನಗಳು ಓಡಾಡುವಂಥ ಸ್ಥಳ ಅದು. ಅದಕ್ಕೆ ಪ್ರಿಯಾರಿಟಿ ಕೊಟ್ಟಿದ್ದೀವಿ. ಆಮೇಲೆ ನೋಡ್ಕೊಂಡು ನಾವು ಈ ಮಾರ್ಗದ ಬಳಿಕ ನಗರದಲ್ಲಿ ಎಲ್ಲೆಲ್ಲಿ ಸಂಚಾರ ದಟ್ಟಣೆ ಹೆಚ್ಚಿರುತ್ತೋ ಅಲ್ಲಿ ಬಿಎಂಟಿಸಿ ಬಸ್ಗಾಗಿ ಪ್ರತ್ಯೇಕ ರಸ್ತೆಯ ವ್ಯವಸ್ಥೆ ಮಾಡುವ ಪ್ಲಾನ್ ಇದೆ. ಈ ಹಿಂದೆ ಸಿಲ್ಕ್ ಬೋರ್ಡ್ ಔಟರ್ ರಿಂಗ್ ರಸ್ತೆಯಲ್ಲಿ ನಿತ್ಯ 300ಕ್ಕೂ ಹೆಚ್ಚು ಬಸ್ಗಳು ಸಂಚರಿಸುತ್ತಿದ್ವು. ಬಸ್ಗಳಿಗೆ ಪ್ರತ್ಯೇಕ ರಸ್ತೆ ಕಾರಣಕ್ಕೆ ಸಂಚಾರ ದಟ್ಟಣೆ ಕಡಿಮೆಯಾಗಿತ್ತು. 15 ನಿಮಿಷಗಳ ಮುಂಚಿತವಾಗಿ ಬಸ್ಗಳು ತಮ್ಮ ಗಮ್ಯ ಸ್ಥಳ ತಲುಪುತ್ತಿದ್ದವು. ಹೀಗಾಗಿ ಯೋಜನೆಯನ್ನ ಮತ್ತೆ ಶುರು ಮಾಡಲು ಬಿಎಂಟಿಸಿ ಮುಂದಾಗಿದೆ. ಈ ಬಗ್ಗೆ ಸಾರ್ವಜನಿಕರು ಹೇಳೋದು ಹೀಗೆ. ಗೊತ್ತಿರೋ ಪ್ರೈವೇಟ್ ವೆಹಿಕಲ್ಸ್ ಎಲ್ಲರೂ ಕಾರು ಎಲ್ಲರೂ ಬೈಕ್ಸ್ ತೊಗೊಂಡು ಎಲ್ಲ ರಸ್ತೆಗೆ ಇಳಿದುಬಿಟ್ಟಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯಾರು ಯೂಸ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಸಪ್ರೇಟ್ ಲೈನು BTSಗೆ ಅಂತ ಸಿಕ್ಕಿದ್ರೆ ಪಬ್ಲಿಕ್ ಯೂಸ್ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಇದೆ ಸರ್. BMTCಗೋಸ್ಕರ ಸಪ್ರೇಟ್ ಲೈನ್ ಮಾಡಿದ್ರೆ ಬೇರೆ ಗಾಡಿಗಳೆಲ್ಲ ಎಲ್ಲಿ ಹೋಗ್ತವೆ? ನೀವು ಇದನ್ನ ಈ ಕೂಡಲೇ ಕೈ ಬಿಡಿ. ಯಾಕಂದ್ರೆ ಬಹಳ ಸಮಸ್ಯೆ ಆಗುತ್ತೆ. ಮತ್ತೆ ಯಾರು ಆಫೀಸ್ಗೆ ಹೋಗ್ಬೇಕಾಗುತ್ತೆ, ಅಥವಾ ಆಂಬುಲೆನ್ಸು. ಈಗ ಆಂಬುಲೆನ್ಸ್ಗೆ ಒಂದು ಲೈನ್ ಮಾಡ್ತೀರಾ, ಸ್ಕೂಲ್ ಮಕ್ಳಿಗೊಂದು ಲೈನ್ ಮಾಡ್ತೀರಾ, ಸಾರ್ವಜನಿಕವಾಗಿ ತಾವು ಕೂಡ ಓಡಾಡಬೇಕಾಗುತ್ತೆ, ಅವಾಗ ಒಂದು ಲೈನ್ ಮಾಡೋಕ್ಕಾಗತ್ತೆ? ಯಾವುದೇ ಕಾರಣಕ್ಕೂ ಇದನ್ನ ತಾವು ತಿಳುವಳಿಕೆಯಿಂದ ಮಾಡಬೇಕಾಗುತ್ತೆ. ಔಟರ್ ರಿಂಗ್ ರೋಡಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಬಿಎಂಟಿಸಿ ಬಸ್ ಸಪರೇಟ್ ಲೈನ್ ಮಾಡ್ತಿರೋದು ಉತ್ತಮ. ಆದರೆ ಈ ರಸ್ತೆಯಲ್ಲಿ ಇತರೆ ವಾಹನಗಳು ಓಡಾಡಿ ಈ ಹಿಂದೆ ಅವ್ಯವಸ್ಥೆ ಆಗಿರೋದನ್ನು ಕೂಡ ಗಮನ ಹರಿಸಬೇಕಿದೆ. ಎಲ್ಲೆಲ್ಲಿ ಟ್ರಾಫಿಕ್ ದಟ್ಟಣೆ ಇದೆಯೋ ಆ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಬಿಎಂಟಿಸಿ ಈ ಹಿಂದೆ ಪ್ರತ್ಯೇಕವಾಗಿ ಲೈನನ್ನ ರೂಪಿಸ್ತೇವೆ ಅಂತ ಹೇಳಿದ್ರು. ಅದು ಕಾರಣಾಂತರಗಳಿಂದ ಸ್ಟಾಪ್ ಆಗಿತ್ತು. ಇದೀಗ ಮತ್ತೆ ಸಿಲ್ಕ್ ಬೋರ್ಡ್ ಟು ಮಾರತಳ್ಳಿವರೆಗೆ ಪ್ರತ್ಯೇಕವಾಗಿ ಬಿಎಂಟಿಸಿ ಲೈನ್ ಅನ್ನ ಶುರು ಮಾಡಲಿಕ್ಕೆ ಮುಂದಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಶರಣು ಹಂಪಿ, ನ್ಯೂಸ್ 18.